50 ವರ್ಷ ಮೇಲ್ಪಟ್ಟವರು ತಮ್ಮ ಜೀವನವನ್ನು ಸುಖಮಯವಾಗಿಸಲು ಈ ವಿಷಯಗಳನ್ನು ಖಂಡಿತ ತಿಳಿದುಕೊಂಡಿರಬೇಕು. ಮೊದಲನೆಯದಾಗಿ, 50 ವರ್ಷ ಮೇಲ್ಪಟ್ಟವರು ವೃದ್ಧಾಪ್ಯದ ದಿನಗಳಲ್ಲಿ ತಮ್ಮ ಶಾಶ್ವತವಾದ ಮನೆಯಲ್ಲಿಯೇ ವಾಸಿಸಬೇಕು. ಇದರಿಂದ ಯಾರ ಹಂಗಿನಲ್ಲೂ ಇರದೆ ಬದುಕಲು ಸಹಾಯವಾಗುತ್ತದೆ ಮತ್ತು ಅವರ ವೃದ್ಧಾಪ್ಯವು ಸುಖಮಯವಾಗಿರುತ್ತದೆ. ಎರಡನೆಯದಾಗಿ, ನಿಮ್ಮ ಹಣಕಾಸು ಮತ್ತು ಇತರ ಸಂಪತ್ತನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ. ಅತಿಯಾದ ವ್ಯಾಮೋಹದಿಂದ ಅದನ್ನು ಯಾರ ಹೆಸರಿಗೂ ಮಾಡುವ ಬಗ್ಗೆ ಆಲೋಚಿಸಬೇಡಿ. ಮೂರನೆಯದಾಗಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಅತಿಯಾಗಿ ಹಸ್ತಕ್ಷೇಪವನ್ನು ಮಾಡದಿರಿ. ಅವರಿಗೆ ಅವರ ಇಷ್ಟದಂತೆ ಬದುಕಲು ಬಿಡಿ ಮತ್ತು ನೀವು ನಿಮ್ಮಿಷ್ಟದಂತೆ ಬದುಕನ್ನು ಬದುಕಿ. ನಾಲ್ಕನೆಯದಾಗಿ, ವೃದ್ಧಾಪ್ಯದಲ್ಲಿ ಮಕ್ಕಳು ನಿಮ್ಮ ಸೇವೆಯನ್ನು ಮಾಡುವರೆಂದು ನಂಬಿಕೊಂಡು ಕುಳಿತುಕೊಳ್ಳಬೇಡಿ. ಸಮಯ ಬದಲಾದಂತೆ ಅವರ ಆದ್ಯತೆಗಳು ಕೂಡ ಬದಲಾಗುತ್ತವೆ. ಇದರಿಂದ ಅವರು ಇಷ್ಟಪಟ್ಟು ಕೂಡ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಐದನೆಯದಾಗಿ, ಯಾರೊಂದಿಗೂ ನಿಮ್ಮ ಹೋಲಿಕೆಯನ್ನು ಮಾಡಬೇಡಿ ಮತ್ತು ಯಾರಿಂದಲೂ ಯಾವುದೇ ರೀತಿಯ ಭರವಸೆಯನ್ನು ಇಟ್ಟುಕೊಳ್ಳಬೇಡಿ. ಆರನೆಯದಾಗಿ, ಯಾರು ನಿಜಕ್ಕೂ ನಿಮ್ಮ ಸಂತೋಷವನ್ನು ಬಯಸುತ್ತಾರೋ ಅವರು ನಿಮ್ಮ ಹಿತೈಷಿಗಳಾಗಿರುತ್ತಾರೆ ಮತ್ತು ಇಂತಹ ಹಿತೈಷಿಗಳನ್ನು ಸದಾ ನಿಮ್ಮ ಗೆಳೆಯರ ಬಳಗದಲ್ಲಿ ಇರಿಸಿಕೊಳ್ಳಿ. ಏಳನೆಯದಾಗಿ, ನಿಮಗೆ ವಯಸ್ಸಾಗಿದೆ ಎನ್ನುವ ಕಾರಣಕ್ಕೆ ಜನರು ನಿಮ್ಮ ಸೇವೆಯನ್ನು ಮಾಡಬೇಕು ಅಥವಾ ನಿಮಗೆ ಗೌರವವನ್ನು ಕೊಡಬೇಕು ಎನ್ನುವ ಹಂಬಲವನ್ನು ಇಟ್ಟುಕೊಳ್ಳಬೇಡಿ. ಎಂಟನೆಯದಾಗಿ, ಜನರ ಮಾತನ್ನು ಎಷ್ಟು ಬೇಕೋ ಅಷ್ಟೇ ಕೇಳಿ ಅಥವಾ ಎಲ್ಲರ ಮಾತನ್ನೂ ಕೇಳಿ, ಆದರೆ ನಿರ್ಣಯಗಳು ಮಾತ್ರ ನಿಮ್ಮದೇ ಆಗಿರಲಿ. ಒಂಬತ್ತನೆಯದಾಗಿ, ಪ್ರಾರ್ಥನೆಯನ್ನು ಮಾಡಿ, ಆದರೆ ಎಂದಿಗೂ ಕೂಡ ಬೇಡಬೇಡಿ. ಭಗವಂತನಿಂದಲೂ ಕೂಡ ಏನನ್ನೂ ಬೇಡಬೇಡಿ, ಆದರೆ ಪ್ರಾರ್ಥಿಸಿ ಸಾಕು. ಯಾಕೆಂದರೆ ಭಗವಂತನಿಂದ ನಾವು ಎಂದಿಗೂ ಕೂಡ ಬೇಡಬೇಕಾಗಿದ್ದು ಎರಡೇ ವಸ್ತುಗಳು, ಒಂದು ಕ್ಷಮೆ, ಇನ್ನೊಂದು ಧೈರ್ಯ. ಹತ್ತನೆಯದಾಗಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ವೈದ್ಯರ ಸಲಹೆಯಂತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಅನುಸಾರದಂತೆ ಉತ್ತಮವಾದ ಪೌಷ್ಟಿಕ ಭೋಜನವನ್ನು ಸೇವಿಸಿ ಮತ್ತು ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಿ. ಯಾಕೆಂದರೆ ವಯಸ್ಸಾದಂತೆ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರುತ್ತದೆ. 11ನೆಯದಾಗಿ, ನಿಮ್ಮ ಜೀವನವನ್ನು ಸಂತೋಷದಿಂದ ಕಳೆಯಲು ಪ್ರಯತ್ನಿಸಿ. ನೀವು ಖುಷಿಯಿಂದ ಇರಿ ಮತ್ತು ಇತರರನ್ನು ಖುಷಿಯಾಗಿಡಿ. 12ನೆಯದಾಗಿ, ಯಾವುದೇ ರೀತಿಯ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬೇಡಿ ಮತ್ತು ಒತ್ತಡವಿಲ್ಲದ ಬದುಕನ್ನು ಬದುಕಿ. 13, ವರ್ಷಕ್ಕೆ ಕನಿಷ್ಠ 1-2 ಬಾರಿ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಸಾರವಾಗಿ ಪರ್ಯಟನೆಯನ್ನು ಮಾಡಿ ಅಥವಾ ಯಾತ್ರೆಗಳನ್ನು ಕೈಗೊಳ್ಳಿ. ಇದರಿಂದ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. 14, ನೆನಪಿರಲಿ, ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ನಿಮ್ಮ ಚಿಂತೆಗಳು ಕೂಡ ಶಾಶ್ವತವಲ್ಲ. ವಿಶ್ವಾಸವಿಡಿ. ಇನ್ನು ಕೊನೆಯದಾಗಿ, ನಿಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ನಿವೃತ್ತಿಯ ಒಳಗಾಗಿ ಪೂರೈಸಿಕೊಳ್ಳಿ. ಯಾಕೆಂದರೆ ಎಲ್ಲಿಯ ತನಕ ನೀವು ನಿಮಗಾಗಿ ಬದುಕುವುದು ಪ್ರಾರಂಭಿಸುವುದಿಲ್ಲವೋ ಅಲ್ಲಿಯ ತನಕ ನೀವು ಜೀವಂತವಾಗಿಲ್ಲ ಎಂದರ್ಥ. ಧನ್ಯವಾದಗಳು.